ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಷಯ ಕರ್ನಾಟಕದ 31 ಜಿಲ್ಲೆಗಳು ಹಾಗೂ ಅದರ ತಾಲೂಕುಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಾಗಲಕೋಟೆ ಜಿಲ್ಲೆ. ಅದರಲ್ಲಿ ಕಂಡುಬರುವಂತಹ ತಾಲೂಕುಗಳ ಹೆಸರುಗಳನ್ನು ನೋಡಿದಾಗ ಮೊದಲನೇದಾಗಿ ಬಾದಾಮಿ, ಬಾಗಲಕೋಟೆ, ಬೀಳಗಿ, ಇಳಕಲ್ಲ, ರಬಕವಿ, ಬನಹಟ್ಟಿ, ಗುಳೇದಗುಡ್ಡ, ಜಮಖಂಡಿ, ಮುಧೋಳ. ಇಷ್ಟು ಬಾಗಲಕೋಟೆ ಜಿಲ್ಲೆಯ ತಾಲೂಕುಗಳಾಗಿ ಕಂಡುಬರ್ತವೆ. ಎರಡನೇದಾಗಿ ಬೆಂಗಳೂರು ನಗರ. ಈ ಬೆಂಗಳೂರು ನಗರ ಜಿಲ್ಲೆಯ ತಾಲೂಕುಗಳನ್ನು ಗಮನಿಸಿದಾಗ ಬೆಂಗಳೂರು, ಆನೇಕಲ್, ಯಲಹಂಕ, ಕೃಷ್ಣರಾಜಪುರ, ಕೆಂಗೇರಿ ಇಷ್ಟು ಬೆಂಗಳೂರು ನಗರದ ತಾಲೂಕುಗಳಾಗಿ ಕಂಡುಬರ್ತವೆ. ಇನ್ನು ಮೂರನೇದಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇಲ್ಲಿ ಕಂಡುಬರುವಂತಹ ತಾಲೂಕುಗಳನ್ನು ಗಮನಿಸಿದಾಗ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ, ನೆಲಮಂಗಲ. ನಾಲ್ಕನೇದಾಗಿ ಬೆಳಗಾವಿ. ಇದರ ಬಗ್ಗೆ ನಾವು ಹೇಳಲೇಬೇಕು. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಯಾಗಿ ಕಂಡುಬರುತ್ತದೆ. ಇದರಲ್ಲಿ ಬರುವಂತಹ ತಾಲೂಕುಗಳನ್ನು ಗಮನಿಸಿದಾಗ ಅಥಣಿ, ಬೈಲಹೊಂಗಲ, ಬೆಳಗಾವಿ, ಚಿಕ್ಕೋಡಿ, ಗೋಕಾಕ, ಹುಕ್ಕೇರಿ, ಖಾನಾಪುರ, ಕಾಗವಾಡ, ಮೂಡಲಗಿ, ನಿಪ್ಪಾಣಿ, ಕಿತ್ತೂರು, ರಾಯಬಾಗ, ರಾಮದುರ್ಗ, ಸವದತ್ತಿ ಇಷ್ಟೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳಾಗಿವೆ. ಇನ್ನು ಐದನೇದಾಗಿ ಬಳ್ಳಾರಿ ಜಿಲ್ಲೆ. ಬಳ್ಳಾರಿ, ಕಂಪ್ಲಿ, ಕುರುಗೋಡ, ಸಂಡೂರು, ಸಿರುಗುಪ್ಪ ಇಷ್ಟು ಬಳ್ಳಾರಿ ಜಿಲ್ಲೆಯ ತಾಲೂಕುಗಳಾಗಿವೆ. ಆರನೇ ಜಿಲ್ಲೆ ಬೀದರ್ ಜಿಲ್ಲೆಯ ತಾಲೂಕುಗಳು ಇಂತಿವೆ: ಬೀದರ್, ಬಸವಕಲ್ಯಾಣ, ಕಮಲನಗರ, ಹುಲಸೂರು, ಚಿಟಗುಪ್ಪ, ಬಾಲ್ಕಿ, ಹುಮ್ನಾಬಾದ್, ಔರಾದ್ ಇಷ್ಟು ಬೀದರ್ ಜಿಲ್ಲೆಯ ತಾಲೂಕುಗಳಾಗಿವೆ. ಏಳನೇ ಜಿಲ್ಲೆ ವಿಜಯಪುರದ ತಾಲೂಕುಗಳು ಇಂತಿವೆ: ವಿಜಯಪುರ, ಇಂಡಿ, ಮುದ್ದೇಬಿಹಾಳ, ಬಬಲೇಶ್ವರ, ನಿಡಗುಂದಿ, ತಿಕೋಟ, ದೇವರ ಇಪ್ಪರಗಿ, ತಾಳಿಕೋಟೆ, ಚಡಚಣ, ಕೊಲ್ಹಾರ, ಸಿಂದಗಿ, ಬಸವನ ಬಾಗೇವಾಡಿ. ಎಂಟನೇ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು: ಚಾಮರಾಜನಗರ, ಗುಂಡ್ಲುಪೇಟೆ, ಕೊಳ್ಳೇಗಾಲ, ಅನೂರು, ಯಳಂದೂರು. ಒಂಬತ್ತನೇ ಜಿಲ್ಲೆ ಚಿಕ್ಕಬಳ್ಳಾಪುರ. ಅಲ್ಲಿ ಬರುವಂತಹ ತಾಲೂಕುಗಳು ಇಂತಿವೆ: ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಗೌರಿಬಿದನೂರು, ಗುಡಿಬಂಡೆ, ಶಿಡ್ಲಘಟ್ಟ, ಚೇಳೂರು. ಚಿಕ್ಕಮಗಳೂರು ಜಿಲ್ಲೆ ಹತ್ತನೇದಾಗಿ ಕಂಡುಬರುವಂಥ ಜಿಲ್ಲೆ. ಇಲ್ಲಿ ಬರುವಂತಹ ತಾಲೂಕುಗಳು: ಚಿಕ್ಕಮಗಳೂರು, ಕಡೂರು, ಕೊಪ್ಪ, ಮೂಡಿಗೆರೆ, ನರಸಿಂಹರಾಜಪುರ, ಶೃಂಗೇರಿ, ಅಜ್ಜಂಪುರ, ತರೀಕೆರೆ. 11ನೇ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು ಇಂತಿವೆ: ಚಳ್ಳಕೆರೆ, ಚಿತ್ರದುರ್ಗ, ಹಿರಿಯೂರು, ಹೊಳಲ್ಕೆರೆ, ಹೊಸದುರ್ಗ, ಮೊಳಕಾಲ್ಮೂರು. 12ನೇ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು: ಬಂಟ್ವಾಳ, ಬೆಳ್ತಂಗಡಿ, ಮಂಗಳೂರು, ಮೂಡುಬಿದಿರೆ, ಕಡಬ, ಪುತ್ತೂರು, ಸುಳ್ಯ. 13ನೇದಾಗಿ ದಾವಣಗೆರೆ. ಅಲ್ಲಿ ಬರುವಂತಹ ತಾಲೂಕುಗಳು ಇಂತಿವೆ: ಚನ್ನಗಿರಿ, ದಾವಣಗೆರೆ, ಹರಿಹರ, ಹೊನ್ನಾಳಿ, ಜಗಳೂರು ಮತ್ತು ನ್ಯಾಮತಿ. 14ನೇ ಜಿಲ್ಲೆ ಧಾರವಾಡ. ಅದರ ತಾಲೂಕುಗಳು ಇಂತಿವೆ: ಅಣ್ಣಿಗೇರಿ, ಅಳ್ನಾವರ, ಧಾರವಾಡ, ಹುಬ್ಬಳ್ಳಿ ನಗರ, ಕಲಘಟಗಿ, ಕುಂದಗೋಳ, ನವಲಗುಂದ. 15ನೇದಾಗಿ ಕಂಡುಬರುವಂತಹ ಜಿಲ್ಲೆ ಗದಗ ಜಿಲ್ಲೆಯ ತಾಲೂಕುಗಳು ಇಂತಿವೆ: ಗದಗ, ಬೆಟಗೇರಿ, ಮುಂಡರಗಿ, ನರಗುಂದ, ಗಜೇಂದ್ರಗಡ, ಲಕ್ಷ್ಮೇಶ್ವರ, ರೋಣ, ಶಿರಹಟ್ಟಿ. 16ನೇದಾಗಿ ಕೋಲಾರ ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು ಇಂತಿವೆ: ಬಂಗಾರಪೇಟೆ, ಕೋಲಾರ, ಕೆಜಿಎಫ್, ಮಾಲೂರು, ಮುಳಬಾಗಿಲು, ಶ್ರೀನಿವಾಸಪುರ. 17ನೇ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು ಇಂತಿವೆ: ಅಫಜಲ್ಪುರ, ಆಳಂದ, ಚಿಂಚೋಳಿ, ಚಿತ್ತಾಪುರ, ಕಲಬುರ್ಗಿ, ಕಮಲಾಪುರ, ಕಾಳಗಿ, ಜೇವರ್ಗಿ, ಸೇಡಂ, ಶಹಾಬಾದ್, ಯಡ್ರಾವಿ. 18ನೇ ಜಿಲ್ಲೆ ಹಾಸನ ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು: ಹಾಲೂರು, ಅರಕಲಗೂಡು, ಅರಸೀಕೆರೆ, ಬೇಲೂರು, ಚನ್ನರಾಯಪಟ್ಟಣ, ಹಾಸನ, ಹೊಳೆನರಸೀಪುರ, ಸಕಲೇಶಪುರ.
19ನೇ ಜಿಲ್ಲೆ ಹಾವೇರಿ. ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು ಬ್ಯಾಡಗಿ, ಹಾನಗಲ್, ಹಾವೇರಿ, ಹಿರೇಕೆರೂರ, ರಾಣಿಬೆನ್ನೂರು, ರಟ್ಟಿಹಳ್ಳಿ, ಸವಣೂರು, ಸಿಂಗಾವ. 20ನೇ ಜಿಲ್ಲೆ ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ. ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು ಗಂಗಾವತಿ, ಕನಕಗಿರಿ, ಕುಕನೂರು, ಕಾರಟಗಿ, ಕೊಪ್ಪಳ, ಕುಷ್ಟಗಿ, ಯಲಬುರ್ಗಾ. 22ನೇ ಜಿಲ್ಲೆ ಮಂಡ್ಯ. ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು ಕೃಷ್ಣರಾಜಪೇಟೆ, ಮದ್ದೂರು, ಮಳವಳ್ಳಿ, ಮಂಡ್ಯ, ನಾಗಮಂಗಲ, ಪಾಂಡವಪುರ, ಶ್ರೀರಂಗಪಟ್ಟಣ. ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು ಇಂತಿವೆ: ಹೆಗ್ಗಡದೇವನಕೋಟೆ, ಹುಣಸೂರು, ಕೃಷ್ಣರಾಜನಗರ, ಮೈಸೂರು, ನಂಜನಗೂಡು, ಪಿರಿಯಾಪಟ್ಟಣ, ಸರಗೂರು, ಟಿ ನರಸೀಪುರ. 24ನೇ ಜಿಲ್ಲೆ ಯಾದಗಿರಿ. ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು ಗುರುಮಿಠಕಲ್, ಹುಣಸಗಿ, ಶಹಾಪುರ, ಶೋರಾಪುರ, ವಡಗೇರ, ಯಾದಗಿರಿ. 25ನೇ ಜಿಲ್ಲೆ ರಾಯಚೂರು. ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು ಇಂತಿವೆ: ದೇವದುರ್ಗ, ಲಿಂಗಸುಗೂರು, ಮಾನ್ವಿ, ಮಸ್ಕಿ, ರಾಯಚೂರು, ಸಿಂಧನೂರು, ಶಿರವಾರ. 26ನೇ ಜಿಲ್ಲೆ ರಾಮನಗರ. ರಾಮನಗರ ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು ಇಂತಿವೆ: ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ, ಹಾರೋಹಳ್ಳಿ, ಕೋಡಿಹಳ್ಳಿ, ಕುದೂರು, ಕುಣಿಗಲ್, ಹುಲಿಯೂರು, ದುರ್ಗ. 27ನೇ ಜಿಲ್ಲೆ ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು ಇಂತಿವೆ: ಭದ್ರಾವತಿ, ಹೊಸನಗರ, ಸಾಗರ, ಶಿಕಾರಿಪುರ, ಶಿವಮೊಗ್ಗ, ಸೊರಬ, ತೀರ್ಥಹಳ್ಳಿ. 28ನೇ ಜಿಲ್ಲೆ ತುಮಕೂರು. ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು ಇಂತಿವೆ: ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ಉಳಿಯಾರು, ಕೊರಟಗೆರೆ, ಕುಣಿಗಲ್, ಮಧುಗಿರಿ, ಪಾವಗಡ, ಶಿರಾ, ತಿಪಟೂರು, ತುಮಕೂರು, ತುರುವೇಕೆರೆ. 29ನೇ ಜಿಲ್ಲೆ ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು ಇಂತಿವೆ: ಉಡುಪಿ, ಬ್ರಹ್ಮಾವರ, ಕಾರ್ಕಳ, ಕಾಪು, ಕುಂದಾಪುರ, ಹೆಬ್ರಿ, ಬೈಂದೂರು. ಇಷ್ಟು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳಾಗಿವೆ. 30ನೇ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು ಇಂತಿವೆ: ಅಂಕೋಲ, ಭಟ್ಕಳ, ದಾಂಡೇಲಿ, ಹಳಿಯಾಳ, ಹೊನ್ನಾವರ, ಜೊಯ್ಡಾ, ಕಾರವಾರ, ಕುಮಟ, ಮುಂಡಗೋಡು, ಸಿದ್ದಾಪುರ, ಸಿರ್ಸಿ, ಯಲ್ಲಾಪುರ. ಕೊನೆಯದಾಗಿ 31ನೇ ಜಿಲ್ಲೆ ವಿಜಯನಗರ. ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುವಂತಹ ತಾಲೂಕುಗಳು ಇಂತಿವೆ: ಹಗರಿಬೊಮ್ಮನಹಳ್ಳಿ, ಹರಪನಹಳ್ಳಿ, ಹೂವಿನ ಹಡಗಲಿ, ಹೊಸಪೇಟೆ, ಕೊಟ್ಟೂರು, ಕೂಡ್ಲಿಗಿ. ಇವೆಲ್ಲ ಕರ್ನಾಟಕದಲ್ಲಿ ಕಂಡುಬರುವಂತಹ 31 ಜಿಲ್ಲೆಗಳಿದೆ. ಆ 31 ಜಿಲ್ಲೆಗಳ ತಾಲೂಕುಗಳನ್ನು ತಿಳ್ಕೊಂಡ್ವಿ. ಮುಂದೆ ಅದರ ವಿಶೇಷತೆ ಆಗಿರ್ಬೋದು ಅಥವಾ ಕರ್ನಾಟಕದ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಬೆಂಬಲ ನಮಗಿರಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.